ನಾನಿವತ್ತು ಹಸು ಮೇಯ್ಸಕ್ಕೆ ಹೋಗಿದ್ದೆ. ಇವತ್ತು ಬರ್ತಾರೆ ಬಿಸಿಲು ರೇಂಜ್ ನೋಡ್ಬಿಟ್ರೆ ನಾನೆಲ್ಲೇ ಸುಟ್ಟು ಸುಣ್ಣ ಕರ್ರಗಾಗ್ಬಿಡ್ತೀನಿ ಅಂತೇಳಿ ಭಯ ಆಗೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ನಾನೋಗಿ ಮರದ ಕೆಳಗಡೆ ಕೂತ್ಕೊಂಡೆ. ಮರದ ಕೆಳಗೆ ಕೂತ್ಕೊಂಡಿದ್ದಾಗ ಸ್ವಲ್ಪ ಹೊತ್ತಿಗೆ ನಮ್ಮೂರಿಂದ ಇನ್ನೂ ಹಸುಗಳು ಬಂದು ಮೇಯ್ಸಕ್ಕೆ. ಇಲ್ಲಿದ್ರೆ ನಮ್ಮ ಹಸುಗಳು ಇನ್ನೂ ಮೇಲ್ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಹೊಡೆಯಕ್ಕೆ ಹೋದೆ ಹಸುಗಳನ್ನ. ನಾನು ಹಂಗೆ ಅಲ್ಲೇ ಬಿಸಿಲಲ್ಲೇ ಕೂತ್ಕೊಂಡೆ. ಯಾಕಪ್ಪ ಅಲ್ಲೇ ಬಿಸಿಲಲ್ಲೇ ಕೂತ್ಕೊಂಡೆ ಅಂದರೆ ನಮ್ಮ ಹಸುಗಳು ಇನ್ನೂ ಬೇರೆ ಹಸುಗಳ ಹತ್ರ ಹೋಗ್ಬಿಡ್ತಾವೆ, ಇನ್ನು ಅಲ್ಲಿ ಕುಸ್ತಿ ಆಡ್ತಾವೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡೆ. ಅಲ್ಲೇ ಕೂತ್ಕೊಂಡ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗೋಯ್ತು. ಸರಿ ಅಂತೇಳಿ ನಾನು ಟವಲ್ ಎತ್ತಿ ತಲೆ ಮೇಲೆ ಹಾಕ್ಕೊಂಡು ಒಳ್ಳೆ ಸ್ಲೀಪ್ ಹಾಕಿದೆ. ಒಳ್ಳೆ ನಿದ್ದೆ ಬಂತು. ನಿದ್ದೆಯಿಂದ ಎದ್ದು ನೋಡಿದ್ರೆ ಟೈಮ್ ಆಗಿತ್ತು ಹಸುಗಳಿಗೆ ನೀರು ಕುಡ್ಸೋಕ್ಕೆ. ಸರಿ ಅಂತೇಳಿ ನಾನು ಹಸು ಎಲ್ಲ ಹಿಡ್ಕೊಂಡು ನೀರು ಕುಡ್ಸೋಣ ಅಂತ ಬಿಟ್ಟು ಹೋದೆ. ಈ ನಮ್ಮ ಹಸು ನೋಡ್ರಿ ಪಾಪ ಬಿಸಿಲಿಗೆ ಈ ಎಣ್ಣೆ ಕುಡಿಯೋರು ಸ್ಟಫ್ ಬೇಕು ಅಂತ ಎಷ್ಟು ಒದ್ದಾಡ್ತಾರೋ, ಈ ಬಿಸಿಲಿಗೆ ನೀರಿಗೆ ಅಷ್ಟು ಒದ್ದಾಡ್ತಾ ಇದೆ ಪಾಪ ಈ ನಮ್ಮ ಹಸು. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇಲ್ಲಿ ಬರ್ತಾರೆ 2 ಹಸುಗಳು ನಮ್ದೆ. ಇದನ್ನ ಯಾಕಪ್ಪ ನೀರು ಹಿಡ್ಕೊಂಡ್ ಬರಲ್ಲ ಅಂದ್ರೆ ಇವು ಸ್ವಲ್ಪ ಗಂಚಾಲಿ ಜಾಸ್ತಿ ಹಿಡ್ಕೊಂಡ್ ಬಂದ್ರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸರಿ ಅಂತೇಳಿ ನೀರು ಕುಡಿಸ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಟೈಮ್ ನೋಡಿದ್ರೆ 5 ಗಂಟೆ ಆಗಿತ್ತು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹಸುಗಳನ್ನ ಹಿಡ್ಕೊಂಡು ಮನೆಗೆ ಹೋದ್ನೆ. ಇವತ್ತಿನ ಕತೆ ಇಷ್ಟ. ಮತ್ತೆ ಸಿಗೋಣ. ಬಾಯ್.